ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ, ಇತ್ತೀಚೆಗೆ ತುಂಬ ಜನ ಇದ್ರ ಬಗ್ಗೆ ನನಗೆ ಮೇಲ್ ಮಾಡಿದ್ರಿ. ಸೊ ಏನಪ್ಪ ಅದು ಅಂದರೆ, ಒಂದು ತಿಂಗಳು 1 ಮಂತ್ ಮಾಸ್ಟರ್ಬೇಷನ್ ಮಾಡದೇ ಇದ್ರೆ ಅಥವಾ ಹಸ್ತಮೈಥುನ ಮಾಡದೇ ಇದ್ರೆ ಏನಾಗುತ್ತೆ, ಇದರಿಂದ ಏನಾದರೂ ಚೇಂಜಸ್ ಆಗುತ್ತಾ ನಮ್ಮ ಬಾಡಿಯಲ್ಲಿ ಅಂತ ಕೇಳಿದ್ರಿ. ಸೊ ಅದಕ್ಕೆ ಇವತ್ತು ನಾನು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. 1 ತಿಂಗಳು ಹಸ್ತಮೈಥುನ ಮಾಡ್ಕೊಳ್ತಾ ಇದ್ರೆ ಅಂದರೆ 1 ಮಂತ್ ಮಾಸ್ಟರ್ಬೇಷನ್ ಮಾಡದೇ ಇದ್ರೆ, ನಿಮ್ಮ ಶಿಶ್ನದಿಂದ ವೀರ್ಯ ಹೊರಗಡೆ ಬರದೇ ಇದ್ರೆ ಏನಾಗುತ್ತೆ ಅಂತ. ಸೊ ನೀವೆಲ್ಲರೂ ಕೇಳಿರೋ ಹಾಗೆ ಈಗ ನಾವು ಆಲ್ಮೋಸ್ಟ್ ತುಂಬ ದಿನದಿಂದ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ನಾವು ಸಡನ್ನಾಗಿ 1 ಮಂತ್ ನಿಲ್ಲಿಸೋದ್ರಿಂದ ನಾವು ಇಷ್ಟು ದಿನದಿಂದ ಏನು ನಮ್ಮ ಎನರ್ಜಿ ಆಗಿರ್ಬೋದು, ಇಲ್ಲ ವೀರ್ಯ ಆಗಿರ್ಬೋದು, ನೀವು ಅಂದ್ಕೊಂಡಿರ್ತೀರಲ್ವ ನಾವು ಜಾಸ್ತಿ ಮಾಸ್ಟರ್ಬೇಷನ್ ಮಾಡೋದ್ರಿಂದ ವೀರ್ಯ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತ ಎಲ್ಲ. ಸೊ ಇದೆಲ್ಲದೂ ರಿಕವರ್ ಆಗುತ್ತಾ ಅಂತ ನೀವು ಕೇಳಿದ್ರಿ. ಫಸ್ಟ್ ಆಫ್ ಆಲ್, ಮಾಸ್ಟರ್ಬೇಷನ್ ಮಾಡುವಂಥದ್ದು ತಪ್ಪಲ್ಲ, ಓಕೆನಾ. ಇದನ್ನು ಕಂಟ್ರೋಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾವಾಗ ಎಷ್ಟು ಯಾವುದನ್ನ ಮಾಡಬೇಕು ಅಷ್ಟು ಮಾಡಿದ್ರೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಅನ್ಕೊಂತೀರಾ, ಓಕೆ ನಾನು ಇವಾಗ ಇಷ್ಟೆಲ್ಲ ಮಾಡಿದ್ದೀನಿ, ಸಡನ್ನಾಗಿ 1 ಮಂತ್ ನಿಲ್ಲಿಸಿದ್ರೆ ಅಥವಾ 1 ಮಂತ್ ಕಂಟ್ರೋಲ್ ಮಾಡ್ಕೊಂಡ್ರೆ ಇದೆಲ್ಲಾದರೂ ರಿಕವರ್ ಆಗುತ್ತೆ ಅಂತ. 100% ನೀವು ತಿಳ್ಕೊಂಡಿರೋದು ತಪ್ಪು, ಓಕೆನಾ. ಈಗ ಹೇಗೆ ನೀವು 1 ಮಂತ್ ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಅದೆಲ್ಲದು ಸರಿ ಹೋಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ, ಅದ್ರ ಬದಲು ಈಗ ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳ್ದಂಗೆ ಮಂತ್ಲಿ 3-4 ಟೈಮ್ಸ್ ಅಷ್ಟೇ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಮಾಸ್ಟರ್ಬೇಷನ್ ಮಾಡೋದು ಅನ್ಹೆಲ್ದಿ ಅಥವಾ ಅನಾರೋಗ್ಯಕರ ಅಂತ ಯಾರು ಹೇಳೋದು. ನೀವೇನಂದ್ರೆ ಪರ್ ಡೇ 2-3 ಟೈಮ್ಸ್ ಮಾಡಿರೋರು ಸಹ ಇದ್ದೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಮತ್ತೆ ಇನ್ನು ಕೆಲವ್ರು ಕೇಳಿದ್ರಿ, ಮಾಸ್ಟರ್ಬೇಷನ್ ಜಾಸ್ತಿ ಮಾಡಿದ್ರೆ ವೀರ್ಯ ಖಾಲಿ ಆಗುತ್ತಲ್ಲ, ಅದು ರಿಕವರ್ ಆಗುತ್ತಾ ಅಂತ. ಅದೆಲ್ಲ ನಿಮ್ಮ ಮೂಢನಂಬಿಕೆ, ಓಕೆ. ಈಗ ಇನ್ನೇನಪ್ಪ ಅಂದರೆ 1 ಮಂತ್ ನಾವು ಮಾಸ್ಟರ್ಬೇಷನ್ ಮಾಡೋದು ಸ್ಟಾಪ್ ಮಾಡಿದ್ರೆ ಎಲ್ಲದೂ ರಿಕವರ್ ಆಗುತ್ತಾ ಅಂತ ಹೇಳಿದ್ದೀರಾ. ಆ ಥರ ಎಲ್ಲ ಏನೂ ಆಗೋದಿಲ್ಲ, ಓಕೆ. ನೀವು ಹಸ್ತಮೈಥುನ ಏನಾದರೂ 1 ತಿಂಗಳು ಮಾಡದೇ ಇದ್ದರೆ, ಓಕೆ, ಯಾರಿಗಾದರೂ ಆಗಿರ್ಬೋದು, 1 ಮಂತ್ ನೀವು ಹಸ್ತಮೈಥುನ ಮಾಡಲಿಲ್ಲ ಅಥವಾ ಸೆಕ್ಸ್ ಮಾಡಲಿಲ್ಲ, ನಿಮ್ಮ ಶಿಶ್ನದಿಂದ ವೀರ್ಯ ಹೊರಗಡೆ ಬರಲಿಲ್ಲ ಅಂದರೆ, ನೀವು ಎಷ್ಟೋ ಜನ ಕೇಳಿದಿರಲ್ವ ನಮಗೆ ನೈಟ್ ಫಾಲ್ ಆಗ್ತಾ ಇದೆ ಅಂತ. ಸೊ ಆ ಥರ ನಿಮಗೆ ನೀವು ಇನ್ ಕೇಸ್ ಏನಾರು ಹಸ್ತಮೈಥುನ ಮಾಡೋದು 1 ತಿಂಗಳು ಕಂಟ್ರೋಲ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದಲ್ಲೇ ಇರೋ ಹಾಗೇನೆ ವೀರ್ಯಸ್ಖಲನ ಆಗುತ್ತೆ. ಅಂದರೆ ನೈಟ್ ಫಾಲ್ ಥರನೇ ಅದು ಯಾವಾಗ ಬೇಕಿದ್ರೂ ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ನಾಟ್ ಓನ್ಲಿ ನೈಟ್, ಯಾವಾಗ ಬೇಕಾದರೂ ಆಗ್ಬೋದು. ಸೊ ಹೊರಗಡೆ ವೀರ್ಯ ಬಂದೇ ಬರುತ್ತೆ. ನೀವು 1 ಮಂತ್ ಅಲ್ಲ, ಎಷ್ಟು ದಿನ ನೀವು ಸ್ಟಾಪ್ ಮಾಡಿದ್ರೂ ಇದು ಆಗೇ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, 1 ಮಂತ್ ಕಂಟ್ರೋಲ್ ಮಾಡ್ಕೊಂಡು ಇರೋದಕ್ಕಿಂತ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ವಾರದಲ್ಲಿ 1 ಸಲ, ಇಲ್ಲ 15 ದಿನಕ್ಕೆ 2 ಸಲ, ಆ ಥರ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಇದಾಗಿತ್ತು ನನ್ನ ಟಾಪಿಕ್. ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.